ಇವತ್ತು ಸಾವಯವ ಗೊಬ್ಬರಗಳು ಕೊಡ್ತಕ್ಕಂಥದ್ದು ಡೇ ಬೈ ಡೇ ನಾವು ಕಡಿಮೆ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ನಮ್ಮಲ್ಲಿ ಇವತ್ತು ದನ ಕರುಗಳು ಕೂಡ ಕಡಿಮೆ ಆಗಿದ್ದಾವೆ. ಇವತ್ತು ಕಮರ್ಷಿಯಲ್ ಆಗಿ ಪರ್ಚೇಸ್ ಮಾಡಕ್ ಹೋದ್ರೆ ಇವತ್ತು ಯೋಗ್ಯವಲ್ಲದ ಇವತ್ತು ನಾವು ಸಾವಯವ ಗೊಬ್ಬರವನ್ನ ನಾವು ಇವತ್ತು ಖರೀದಿ ಮಾಡಿ ನಮ್ಮ ಭೂಮಿಗೆ ಸೇರಿಸಬೇಕಾಗುತ್ತೆ. ಅದರಲ್ಲಿ ಕಳೆ ಬೀಜಗಳಿದಾವೋ ಅಥವಾ ಟಾಕ್ಸಿಕ್ ಮಾಲಿಕ್ಯೂಲ್ಸ್ ಇದಾವೋ ನಾವು ಗೊತ್ತಿರೋದಿಲ್ಲ. ಹಾಗಾದ್ರೆ ನಾವು ಸಾವಯವ ಗೊಬ್ಬರ ಬೇಕೋ ಬೇಡ ಅಂತ ನೋಡೋದಾದ್ರೆ ಕಂಪಲ್ಸರಿಯಾಗಿ ನಾವು ಸಾವಯವ ಗೊಬ್ಬರ ಬೇಕೇ ಬೇಕು. ಯಾವುದೇ ಒಂದು ಭೂಮಿಯಲ್ಲಿ ನಾವು ಮಣ್ಣನ್ನು ಪರೀಕ್ಷೆ ಮಾಡಿದಾಗ 0.5 ಇಂದ 0.75% ಆರ್ಗ್ಯಾನಿಕ್ ಕಾರ್ಬನ್ ಇರಲೇಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಇದ್ದಾಗ ನೀವು ರಾಸಾಯನಿಕ ಗೊಬ್ಬರಗಳನ್ನ ಭೂಮಿಗೆ ಸೇರಿಸಿದ್ರೆ ಅದು ತಗೊಂತದೇ ಹೊರತು ಇಲ್ಲಾಂದ್ರೆ ಭೂಮಿಗೆ ನೀವು ಗಿಡ ಕೆಮಿಕಲ್ ಫರ್ಟಿಲೈಸರ್ನ ತಗೊಳ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನೀವು ಯಾವುದೇ ಯೂನಿವರ್ಸಿಟಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನೋಡಿ, ನೀವು ಅದರಲ್ಲಿ ಯಾವುದೇ ಬೆಳೆ ಮಾಡುವ ಮುಂಚಿತವಾಗಿ 10 ಮೆಟ್ರಿಕ್ ಟನ್ ಅಷ್ಟು ಸಾವಯವ ಗೊಬ್ಬರವನ್ನು ಭೂಮಿಗೆ ಸೇರಿಸಿ ಉಳುಮೆ ಮಾಡಿ ತದನಂತರ ನೀವು ರಾಸಾಯನಿಕ ಗೊಬ್ಬರಗಳನ್ನ ಕೊಡಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಅಡಿಕೆ ಮರಕ್ಕೆ ಎಷ್ಟು ವರ್ಷಕ್ಕೊಂದ್ಸರಿ ಕೊಡ್ತೇವೆ? ತುಂಬಾ ಜನ ಮಣ್ಣು ಬಿಡಿಸೋದಕ್ಕಾಗೋದಿಲ್ಲ ಅಂತೇಳಿ ಬುಡಕ್ ಕೊಡುವಂತ ವಿಧಾನವೂ ಕೂಡ ಇದೆ. ಮಣ್ಣು ಭೂಮಿಗೆ ಕೊಡ್ತಕ್ಕಂಥದ್ದು ಭೂಮಿಯ ಭೌತಿಕ ರಚನೆ ಮತ್ತು ಮಣ್ಣು ಸಡಿಲ ಆಗ್ಲಿಕ್ಕೆ ಮತ್ತೆ ಈ ಸಾವಯವ ಇಂಗಾಲ ವೃದ್ಧಿ ಆಗ್ಲಿಕ್ಕೆ ನಾವು ಭೂಮಿಗೆ ಸೇರಿಸಬೇಕೆ ಬಿಟ್ರೆ ನಮ್ಮ ಕೆಲಸನ ನಾವೇನೋ ಆ ಕೆಲಸವನ್ನ ತೀರಿಸ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಸುಮ್ಮನೆ ಭೂಮಿ ಮೇಲೆ ಎರ್ಚಿ ಬರೋದಾದ್ರೆ ದಯವಿಟ್ಟು ಸ್ಫಟಿಕ ಗೊಬ್ಬರಗಳನ್ನ ಹಾಕಕ್ ಹೋಗ್ಬೇಡ್ರಿ. ಆಗದೆ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಹಂಗೆ ಬರ್ತದೆ. ಹಾಗಾಗಿ ದಯವಿಟ್ಟು ಯಾರು ಮಣ್ಣು ಬಿಡಿಸ್ಲಿಕ್ಕೆ ಆಗುತ್ತೋ ಒಂದು ಬೇಸ್ ಮ್ಯಾನರಲ್ಲಿ ಅಂದ್ರೆ ಪೇಸ್ ಮ್ಯಾನರಲ್ಲಿ ಮಾಡಿ ನಾವು 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಬಾರಿ ಗಿಡದಿಂದ 1.5 ಅಡಿ ದೂರದಲ್ಲಿ ಬೇರು ಕಾಣುವ ಮಟ್ಟಕ್ಕೆ ಮಣ್ಣನ್ನು ಬಿಡಿಸಿ ಮೊದಲಿಗೆ ಸಾವಯವ ಗೊಬ್ಬರ ಕೊಟ್ಟು ನಂತರ ರಾಸಾಯನಿಕ ಗೊಬ್ಬರಗಳನ್ನ ಆರೈಕೆ ಮಾಡಬೇಕು.